ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದವರಿಗೂ ಮಕ್ಕಳನ್ನು ಯಾಕೆ ಸರ್ಕಾರಿ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಸೇರಿಸಲ್ಲ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಮ ಮಕ್ಕಳನ್ನು ಹುಷಾರಿಲ್ಲ ಅಂದರೆ ಅಡ್ಮಿಟ್ ಮಾಡಲ್ಲ ಅಥವಾ ತೋರಿಸಲ್ಲ ಯಾಕೆ? ಯಾಕೆ ತೋರಿಸಲ್ಲ? ಪ್ರೈವೇಟಲ್ಲೂ ಅದೇ ಟ್ರೀಟ್ಮೆಂಟು, ಅದೇ ಇಂಜೆಕ್ಷನ್ನು, ಅದೇ ಮಾತ್ರೆ, ಗೌರ್ಮೆಂಟಲ್ಲೂ ಅದೇ ಇಂಜೆಕ್ಷನ್ನು, ಅದೇ ಮಾತ್ರೆ, ಯಾಕೆ ತೋರಿಸಲ್ಲ? ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಎಲ್ಲ ರಾಜಕೀಯ ಪಕ್ಷದವರಾಗಿರ್ಬೋದು, ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದೇ ಇಲ್ಲ ಯಾಕೆ? ತೋರಿಸ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಬಂದಾಗ. ದಯಮಾಡಿ ಇವೆರಡನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದವರು ಇವೆರಡನ್ನು ನೀವು ಪಾಲಿಸ್ಕೊ ಬಂದರೆ ಈ ಕರ್ನಾಟಕ ರಾಜ್ಯ ಉತ್ತಮವಾಗಿರ್ತದೆ. ಯಾವುದೇ ಕಾರಣಕ್ಕೂ ಬಡವರು ಅನ್ನೋದು ಇರೋಲ್ಲ. ಈ ಬಡವ್ರನ್ನ ಮಾಡ್ತಾ ಇರೋದು ನೀವೇ. ಬಡವರು ಅಂತ ಹೆಸರು ಹೇಳಿ ಬಡವರ ಹಣ ತಿಂತಾಯಿದ್ದೀರಾ, ಬಡವರ ಆಸ್ತಿ ತಿಂತಾಯಿದ್ದೀರಾ ಮತ್ತು ಸರ್ಕಾರದಲ್ಲಿ ಸಾಲಗಳನ್ನು ಮಾಡ್ತಾಯಿದ್ದೀರಾ. ದಯಮಾಡಿ ಸರ್ಕಾರದವರು ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳನ್ನು, ಯಾರ್ಯಾರು ಸರ್ಕಾರಿ ನೌಕರರಿದ್ದೀರಿ ಅಥವಾ ಅಧಿಕಾರಿಗಳಿದ್ದೀರಿ, ಪೊಲೀಸ್ ಮಕ್ಕಳಾಗ್ಬೋದು, ಆಯಿತಾ, ಯಾವುದೇ ಅಧಿಕಾರಿಗಳ ಮಕ್ಕಳಾಗ್ಬೋದು, ಯಾವುದೇ ರಾಜಕೀಯ ಪಕ್ಷದ ಮಕ್ಕಳಾಗಿರ್ಬೋದು, ದಯಮಾಡಿ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಸೇರಿಸಬೇಕೆಂದು ಮನವಿ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.